ಹಾಯ್ ಹಲೋ ನಮಸ್ಕಾರ ರೀ. ನಮ್ಮ ಮನೆಯೊಳಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣಂದ್ರು, ಅದಕ್ಕೆ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ನಾವು ಹೊಂಟಿರೋ ದೇವಸ್ಥಾನ ಯಾವುದಂದ್ರೆ ಪೆರುಮಲೈ ದೇವಸ್ಥಾನ. ಪೆರುಮಲೈ ಅಂದ್ರೆ ತಿರುಪತಿದು, ಮಲೈ ಅಂದ್ರೆ ಬೆಟ್ಟ ಅಂತ ತಮಿಳೊಳಗೆ. ಈ ದೇವಸ್ಥಾನ ಬೆಟ್ಟದ ಮೇಲೆ ಇರೋದಿದು, ಅಲ್ಲಿ ಕಲ್ಲಿನೊಳಗೆ ಮೂಡೈತಂತ ತಿರುಪತಿ. ತಿರುಮಲ ಥರನೇ ಇದೆ ಇದು. ನೆಕ್ಸ್ಟ್ ಹೋಗಿ ನೋಡ್ಬೇಕಿನ್ನ ಹೆಂಗೈತಲ್ಲಂತ. ತಮಿಳ್ನಾಡೊಳಗೆ ಎಷ್ಟು ದೇವಸ್ಥಾನ ಅದಾವ ಅಂದ್ರೆ ಲೆಕ್ಕನೇ ಇಲ್ಲ, ಸಿಕ್ಕಾಪಟ್ಟಿ ದೇವಸ್ಥಾನ ಅದಾವ ಇಲ್ಲಂತೂ. ನೆಕ್ಸ್ಟ್ ಬೇರೆ ಇದಲ್ವಾ, ಇಲ್ಲೇ ಅದ್ರ ಮುಂದ್ಗಡೆನ ವರಹಸ್ವಾಮಿ ಟೆಂಪಲ್ಲು ಮಾಡಿದ್ರು. ಇನ್ನು ಬಂತು ನೋಡ್ರಿ, ಇದು ತಿರುಪತಿ ತಿರುಮಲೈ ದೇವಸ್ಥಾನ. ಇನ್ನೂ ತುಂಬ ದೂರ ಹೋಗ್ಬೇಕಿಲ್ಲ. ತಮಿಳ್ನಾಡೊಳಗೆ ಬಿಸಿಲು ಎಷ್ಟೈತಂದ್ರೆ ಹೇಳಕ್ಕ ಆಗಂಗಿಲ್ಲ, ಅಷ್ಟು ಬಿಸಿಲು ಐತ್ರಿ. ಹೊರಗೆ ಕಾಲು ಇಟ್ರೆ ಸಾಕು, ಬೆಂಕಿ ಒಳಗೆ ಕಾಲು ಇಟ್ಟಂಗೆ ಆಗತೈತಿ. ಇಲ್ಲಿ ದೀಪ ಸಿಗ್ತಾವ. ಇಲ್ಲೇನೋ ಸ್ಟಾರ್ಟಿಂಗ್ ದೀಪ 3 ದೀಪ ತೊಗೊಂಡು ಹಚ್ಚಿ ಹೋಗೋದು ಪದ್ಧತಿ ಅಂತ. ಹಾಗಾಗಿ ನಾವು ಇಲ್ಲಿ ದೀಪ ತೊಗೊಂಡು ದೀಪ ಹಚ್ಲಿಕ್ಕತ್ತೀವಿ. ಕನ್ನಡ ಮಾತಾಡೋರಂತೂ ಯಾರೂ ಇಲ್ಲ, ಎಲ್ಲ ತಮಿಳವರೇ ಇದ್ದರು. ಇದೀಗೇನು ಪ್ಲೇಸ್ ನೋಡಾತಿರಲ್ಲ ನೀವು, ಇದು ಫುಲ್ ಬೆಟ್ಟದ ಮೇಲೆ ಐತಿದು. ಎಷ್ಟು ಹೈಟ್ ಐತಂದ್ರೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಊರೆಲ್ಲ ಕಾಣಿಸ್ತೈತಿ, ಅಷ್ಟು ಎತ್ತರದೊಳಗೆ ಐತಿದು. சப்பாத்தி வச்சிருக்கிறேன், அதுதான் சொன்னேன். இல்ல அப்படி போனா கிடைக்கும். நம்ம திரும்ப ಅದಿತಿ நீ வாங்கலையா சாப்பாடு? ಇವರು ವಾಂಗ್ ಅಪ್ಪ ಇಲ್ಲೋಡು, ನಿಂಗೆ ಬದಲು ಕೊಡಿಸ್ತೀನಿ ಬಾಮ್ಮ. ಒಳಗೆ ಜಾಸ್ತಿ ಕ್ಯೂ ಇತ್ತು, 3 ಅವರ್ ರಾತ್ರಿ ಅದು ಒಳಗೆ ಹೋಗಿ ನೋಡ್ಬೇಕಂದೇವು. ದೇವ್ರಿಗೆ ನೋಡ್ಬೇಕಂದ್ರೆ ಇದೇ ಆ ತಿರುಮಲೈ ದೇವಸ್ಥಾನ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ನಾ ಮಾಡಿಲ್ಲ. ಇಲ್ಲಿ ದೇವ್ರ ಫೋಟೋ ಹಾಕಿದ್ದೀನಿ. ಸಂಕಗಿರಿ ಒಳಗಿರೋ ತಿರುಮಲೈ ಕೋವಿಲ್.